ಶ್ರೀಮತಿ ಅನಸೂಯ ಪಾಟೀಲ್ ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ವಿಸ್ತರಣೆ ಮುಖ್ಯಸ್ಥರು, ಕೃಷಿ ವಿವಿ ಧಾರವಾಡ ಅವರು ನಡೆದು ಬಂದ ಸಾಧನೆಯ ಹಾದಿಯ ಕುರಿತು ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಅನಸೂಯ ಪಾಟೀಲ್ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು. 35 ವರ್ಷದ ಪ್ರಾಧ್ಯಾಪಕ ವೃತ್ತಿಯಲ್ಲಿ 54 ಸಂಶೋಧನೆ ಮಾಡಿರುವ ಅನಸೂಯ ಪಾಟೀಲ್ ಕೃಷಿ ವಿಸ್ತರಣೆ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾಗಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ 3, ಇಂಗ್ಲಿಷ್ನಲ್ಲಿ 1 ಕೃತಿಯನ್ನು ಬರೆದಿದ್ದಾರೆ. ಪಠ್ಯ ಪುಸ್ತಕಗಳಲ್ಲಿಯೂ ಇವರ ಸಂಶೋಧನಾ ಲೇಖನಗಳಿವೆ. ರಾಜ್ಯ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ವಿಶ್ವಸಂಸ್ಥೆ ಮಟ್ಟದಲ್ಲಿ ನಡೆಯುವ ಸಂಶೋಧನೆಗಳಿಗೂ ಅನಸೂಯ ಪಾಟೀಲ್ ಬೇಕು. ಇವರ ಪಾಂಡಿತ್ಯವೇ ಅಂಥದ್ದು. PhD ಡಾಕ್ಟರೇಟ್ ಕೂಡ ಗಳಿಸಿರುವ ಅನಸೂಯ ಅವರು NET ಎಕ್ಸಾಮ್ ಸೇರಿದಂತೆ ಹಲವು ಪರೀಕ್ಷೆಗಳಿಗೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತಾರೆ. ಟಿವಿ ರೇಡಿಯೋಗಳಲ್ಲಿಯೂ ಮಾರ್ಗದರ್ಶನ ನೀಡ್ತಾರೆ. ಹಲವು NGOಗಳಿಗೆ ಇವರು ಮಾರ್ಗದರ್ಶಕರು. ಕೃಷಿ ಅಂದ್ರೆ ಬಿತ್ತಿ ಬೆಳೆಯುವುದಲ್ಲ, ಪ್ರತಿ ಕೈಗಾರಿಕೆ ಉದ್ಯಮಗಳಲ್ಲೂ ಕೃಷಿ ಅಳವಡಿಸಿಕೊಳ್ಳಬೇಕು ಎನ್ನುವ ಅನಸೂಯ ವೃತ್ತಿಯಿಂದ ನಿವೃತ್ತರಾಗಿದ್ರೂ ಕಾಯಕದಿಂದ ನಿವೃತ್ತಿಯಾಗಿಲ್ಲ. ಅನಸೂಯ ಪಾಟೀಲ್ ಅವರಿಗೆ ಕಾಯಕ ಯೋಗಿ ಗೌರವ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ನಾವೆಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ಕ್ಷೇತ್ರದಲ್ಲಿಯೂ ನಿಷ್ಠೆ, ಪ್ರಾಮಾಣಿಕತೆ, ಆಳವಾದ ಅಧ್ಯಯನ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಹೆಸರುವಾಸಿಗಳಾಗಿದ್ದೇವೆ. ಹಾಗೂ ಸಹ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ದೇಶ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ. ಯಾರೇ ಆಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಯಾರೇ ಆಗಿದ್ದರೂ ಇಂಥ ಮೇರು ವ್ಯಕ್ತಿತ್ವದ ಹೆಣ್ಮಕ್ಳನ್ನ ನೀವು ಗುರುತಿಸಿ ಅವರು ಕರ್ನಾಟಕ ಕಾಯಕ ಯೋಗಿ ಅಂತ ನಮ್ಗೆ ಅವಾರ್ಡ್ ಪ್ರದಾನ ಮಾಡಿ ನಮ್ಮನ್ನು ಗೌರವಿಸಿ ಗ್ಯಾರಂಟಿ ನ್ಯೂಸ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು.